ಇನ್ನು ಪ್ರಜ್ವಲ್ ಅವರದೇ ಅಂತ ಹೇಳಲಾಗ್ತಾ ಇರುವ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೆನ್ ಡ್ರೈವ್ ಹಂಚಿದ್ದ ಆರೋಪಿಗಳ ಸಾಕ್ಷಿ ಕೊಟ್ಟವರಿಗೆ ಆರೋಪಿ ಸ್ಥಾನ ಸದ್ಯ. ಪೆನ್ ಡ್ರೈವ್ ಹಂಚಿದ್ದು ಕಾರ್ತಿಕ್ ಗೌಡ ಅಂತ ವಕೀಲ ದೇವರಾಜೇಗೌಡ ಹೇಳಿದ್ರು. ಪೆನ್ ಡ್ರೈವ್ ಹಂಚಿಕೆ ಹಿಂದಿರೋ ಸೂತ್ರಧಾರ ಡಿಕೆಶಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಆದ್ರೀಗ ಪ್ರಕರಣದಲ್ಲಿ ದೇವರಾಜೇಗೌಡರನ್ನೇ ಆರೋಪಿ ಮಾಡಿದೆ SIT. ಆರೋಪಿ ನಂಬರ್ 8 ಪೆನ್ ಡ್ರೈವ್ ಲೀಕ್ ಪ್ರಕರಣದಲ್ಲಿ ಇವ್ರನ್ನ ಸೇರಿಸಿದ್ದಾರೆ. ಆಲ್ರೆಡಿ ಬೆಂಗಳೂರಿಗೆ ಕರ್ಕೊ ಬಂದಿದ್ದಾರೆ ಕೂಡ. ಪೆನ್ ಡ್ರೈವ್ ಕೇಸ್ನಲ್ಲಿ ಕಾರ್ತಿಕ್ ಗೌಡನ ಪಾತ್ರ ಏನು ಇಲ್ವಾ ಹಾಗಾದ್ರೆ ಅಧಿಕಾರಿಗಳೇ SIT ಅಧಿಕಾರಿಗಳೇ ಅಂತ JDS ಕೂಡ ಪ್ರಶ್ನೆ ಮಾಡ್ತಾ ಇದೆ. SITಯ ಈ ನಡೆಯ ಹಲವು ಅನುಮಾನಗಳಿಗೂ ಕೂಡ ಕಾರಣವಾಗ್ತದೆ. ಯಾರು ಆರೋಪ ಮಾಡಿದ್ರು ಅವ್ರನ್ನೇ ಆರೋಪಿಗಳಾಗಿ ಮಾಡಿಬಿಟ್ರೆ ಈಗ ಆಲ್ರೆಡಿ ಹಲವಾರು ಅಂದ್ರೆ ಈಗ ಈ ಹಾಸನ್ನದ ಮಾಜಿ ಶಾಸಕ ಪ್ರೀತಮ್ ಗೌಡ್ರ ಎಡಗೈ ಮತ್ತು ಬಲಗೈ ಅಂತ ಗುರುತಿಸಿಕೊಂಡಿದ್ದ ಇಬ್ಬರನ್ನ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರನ್ನ ಹೀಗೆ ಒಟ್ಟು 8 ಜನರ ಮೇಲೆ ಆರೋಪಿ ನಂಬರ್ 1 ಆರೋಪಿ ನಂಬರ್ 2 ಅಂತ ಕೇಸ್ ಹಾಕಿದ್ದಾರೆ. ಬಟ್ ಕಾರ್ತಿಕ್ ವಿಚಾರ ಏನಾಯ್ತು? ಇದೇ ಪ್ರಶ್ನೆ.